ಬೆಂಗಳೂರಿಂದ ದುಬೈಗೆ ತೆರಳಿದ್ದವರು ಕೂಡ ಲಾಕ್ ಆಗಿದ್ದಾರೆ. ದುಬೈ ಪ್ರವಾಸಕ್ಕೆ ತೆರಳಿದಂತ 30 ಮಂದಿ ಲಾಕ್ ಆಗಿದ್ದಾರಲ್ಲೇ. ಸದ್ಯಕ್ಕೆ ಅವರು ರೋಲಾ ಅಪಾರ್ಟ್ಮೆಂಟ್ ನಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. ಏರ್ ಸ್ಟ್ರೈಕ್ ಆಗಿರೋ ಕಾರಣದಿಂದ ಫ್ಲೈಟ್ಗಳ ಹಾರಾಟ ನಿರ್ಬಂಧ ಆಗಿರೋದ್ರಿಂದ ಎಲ್ಲರೂ ಕೂಡ ಅಲ್ಲೇ ಉಳ್ಕೊಂಡಿದ್ದಾರೆ. 30 ಮಂದಿ ಬೆಂಗಳೂರಿಂದ ದುಬೈಗೆ ಪ್ರವಾಸಕ್ಕೆ ಹೋದಂಥವ್ರು ರೋಲಾ ಅಪಾರ್ಟ್ಮೆಂಟ್ ನಲ್ಲಿ ಸದ್ಯಕ್ಕೆ ತಂಗಿದ್ದಾರೆ. ಅಲ್ಲೇ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಬೇಗನೆ ವಾಪಸ್ ಕರೆಸಿಕೊಳ್ಳಿ ಅಂತ ಅಲ್ಲಿರುವಂತಹ ಕನ್ನಡಿಗರು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲರೂ ಬೇಡ್ಕೊಳ್ತಾ ಇದ್ದಾರೆ, ಮನವಿ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಯುದ್ಧದ ವಾತಾವರಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಿದೆ. ಸೊ ಇದರಿಂದ ಅಲ್ಲಿರೋಕ್ಕಾಗ್ತಾ ಇಲ್ಲ. ಗಲ್ಫ್ ಕಂಟ್ರಿಗಳಲ್ಲಿ ಸೌದಿ ಅರೇಬಿಯಾ, ಅಬುದಾಬಿ, ಕತಾರ್, ಇರಾನ್, ಇರಾಕ್ ಎಲ್ಲ ಗಲ್ಫ್ ಕಂಟ್ರಿಗಳಲ್ಲಿ. ಸೊ ದುಬೈಯಲ್ಲಿ ಸಿಕ್ಕಾಕೊಂಡಿರುವಂತಹ 30 ಜನ ಬೆಂಗಳೂರಿಂದ ಹೋದಂತಹ ಪ್ರವಾಸಿಗರ ಅಳಲಿದು ಉದ್ದಾಡ್ತಾ ಇದ್ದಾರೆ ಪಾಪ ಅವರು ಕೂಡ. ಸೊ ಯಾರೆಲ್ಲ ಹೋಗಿದ್ದಾರೆ ಈ ಗಲ್ಫ್ ಕಂಟ್ರಿಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಲ್ಲ ಕನ್ನಡಿಗರ ಪರಿಸ್ಥಿತಿ ಹೀಗೆ ಆಗಿದೆ. ಎಲ್ಲರೂ ಬಂದು ಟೂರಿಸ್ಟ್ ಬೆಳ್ಳಾರಿದ್ದು ನೀವೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, 30 ಆಕ್ಚುಲಿ ಇವರು 50ರಿಂದ 60 ಜನ ಇದಾರೆ ಇಲ್ಲಿ. ಸೊ ಸ್ವಲ್ಪ ಜನ ನಾವ್ ಇಲ್ಲಿ ಅಕಾಮಿಡೇಟ್ ಮಾಡಿದ್ವಿ ಬಿಕಾಸ್ ಏಜ್ ಆಗಿರೋದ್ರಿಂದ ಕೆಲವರೆಲ್ಲ ಹೋಟೆಲ್ ಅಲ್ಲೇ ಇದಾರೆ. ಈಗ ಇಲ್ಲಿನ ಪರಿಸ್ಥಿತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಶರ್ಮಿತ್ ಅವರೇ, ಆತಂಕ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು. ಬಟ್ ಪರವಾಗಿಲ್ಲ, ಅಷ್ಟು ಸ್ವಲ್ಪ ಸೇಫ್ಟಿ ಇದೆ. ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸಸ್ ಇದೆ, ಪೊಲೀಸ್ ಇದ್ದಾರೆ, ಎಲ್ಲಾನು ಸೇಫ್ಟಿ ಇದೆ ಆಯ್ತಾ. ಸೊ ನಾನು ರೆಸಿಡೆಂಟ್ ಆಗಿರೋದ್ರಿಂದ ನನ್ನ ಕಡೆಯಿಂದ ಇದನ್ನ ನಾನು ಹೇಳಬಲ್ಲೆ. ಬಟ್ ನಾನು ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರ ಪರದಾಟ ಈ ರೀತಿಯಾಗಿದೆ. ದುಬೈನಲ್ಲಿ ಕರ್ನಾಟಕದ 250 ಜನ ಸಿಕ್ಕಾಕೊಂಡಿದ್ದಾರೆ. ಸೊ ಇದರಲ್ಲಿ ಬಳ್ಳಾರಿಯ 35 ಜನ ಸೇರಿದಂಗೆ 50 ಮಂದಿ ಲಾಕ್ ಆಗಿದ್ದಾರೆ. ಈಗ ತಾನೇ ಬೆಂಗಳೂರಿನ 30 ಜನರ ಪರಿಸ್ಥಿತಿ ನೋಡಿದ್ದೀವಿ. ಈಗ ಮತ್ತೊಂದು ಕಡೆ 50 ಮಂದಿ ಲಾಕ್ ಆಗಿದ್ದಾರೆ. ಬಳ್ಳಾರಿಯಿಂದ ಹೋದಂತಹ ಪ್ರವಾಸಿಗರು 35 ಜನ, ಎಲ್ಲರೂ ಸೀನಿಯರ್ ಸಿಟಿಜನ್ಸ್ ಪ್ರವಾಸಕ್ಕೆ ಅಂತ ಹೋಗಿದ್ರು. ಈ ಗ್ರೂಪ್ ಟ್ರಾವೆಲ್ಸ್ ಮಾಡ್ತಾರಲ್ಲ ಅದರಲ್ಲಿ ಪ್ಯಾಕೇಜ್ ಟ್ರಾವೆಲ್ಸ್ 4 ದಿನಗಳಿಂದ ಆತಂಕದಲ್ಲೇ ಇದ್ದಾರೆ ಪಾಪ. ಇವತ್ತು 5ನೇ ದಿನ, ಬೇಗ ವಾಪಸ್ ಕರೆಸ್ಕೊಳ್ಳಿ ಅಂತ ಅವರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿರೋಕ್ಕಾಗ್ತಾ ಇಲ್ಲ. ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರ ಜೊತೆಗೆ ಬಳ್ಳಾರಿಯಿಂದ ಹೋದಂತಹ ಎಲ್ಲ ಈ ಹಿರಿಯ ನಾಗರಿಕರು ನೋಡಿ, ಇವರು 35 ಜನ ಹೋಗಿದ್ದಾರೆ ಆ ಗ್ರೂಪ್ನಲ್ಲಿ, ಪ್ಯಾಕೇಜ್ ಟೂರ್ನಲ್ಲಿ. ಅವರೆಲ್ಲ ಸಂಪರ್ಕದಲ್ಲಿದ್ದಾರೆ ಶಾಸಕರ ಜೊತೆ. ನಮಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಾಗೇಂದ್ರ ಅಣ್ಣನವರು. ಇದು ಎಲ್ಲ ಒಂದು ಕಡೆ ಆದರೆ ಇಷ್ಟರ ತನಕ ನಮಗೆ ತೋರಿದ ಸಹಾನುಭೂತಿಗೆ ನಾವು ಆಭಾರಿಗಳಾಗಿದ್ದೀವಿ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ದುಬೈ ಕನ್ನಡ ಸಂಘದ ಅಧ್ಯಕ್ಷರು ಶಶಿಧರ್ ನಾಗರಾಜಪ್ಪನವರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಒಂದು ಸಂದಿಗ್ಧ ಪರಿಸ್ಥಿತಿ, ಬಟ್ ನಮ್ಮ ಕನ್ನಡಿಗರಿಗೆ ಬೆನ್ನೆಲುಬಾಗಿ ತಾವು ನಿಂತ್ಕೊಂಡಿದ್ದೀರಿ. ಎಷ್ಟು ಜನರೇ ಸಹಾಯ ಮಾಡ್ತಾ ಇದ್ದೀರಿ? ಎಷ್ಟು ಜನ ಇದ್ದಾರೆ? ಏನೇನು ಮಾಹಿತಿ ಇದೆ ನಿಮ್ಮ ಬಳಿ? ಸರ್, ಮೊಟ್ಟ ಮೊದಲನೇದಾಗಿ ಇಲ್ಲಿ ದುಬೈನಲ್ಲಿರುವ ಎಲ್ಲ ಕನ್ನಡ ಸಂಘಟನೆಗಳು ಸೇರಿ ಕನ್ನಡಿಗಾಸ್ ಹೆಲ್ಪ್ ಲೈನ್ ಅಂತ ಹೇಳಿ ಇವಾಗ ಫಾರ್ಮೇಶನ್ ಆಗಿ ನಮ್ಮ ರೊನಾಲ್ಡ್ ಕುಲಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಈಗ ನೀವೇನ್ ತೋರಿಸ್ತಾ ಇದ್ರಿ, ಬಳ್ಳಾರಿಯಿಂದ, ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ಬಂದಿರುವಂತ 50 ಜನರ ತಂಡ ಏನಿದೆ ಅದರ ಸಂಪರ್ಕದಲ್ಲಿ ನಾವು ಇದ್ದೇವೆ. ಸೊ ಅದರ ಬಗ್ಗೆ ದಾವಣಗೆರೆ MP ಪ್ರಭಾ ಮಲ್ಲಿಕಾರ್ಜುನ್ ಅವರು ಗವರ್ಮೆಂಟ್ ಆಫ್ ಇಂಡಿಯಾಗೆ ಬರ್ದಿದ್ರು. ಅದು ಕಾನ್ಸುಲೇಟ್ ಜನರಲ್ ಬಂದು ನಮಗ್ ಬಂದು ನಾವು ಅಟೆಂಡ್ ಮಾಡಿದೀವಿ. ನಿನ್ನೆ ಅವ್ರ ಜೊತೆಗೆ ಇದ್ದೆ ನಾನು. ಸೊ ಅವರೆಲ್ಲ ಆರಾಮಾಗಿದ್ದಾರೆ. ಬಟ್ ಆದ್ರೆ ಆತಂಕ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೆಲ್ಲರಿಗೂ ಕೂಡ ಇವತ್ತು ಸಂಜೆಗೆ ಒಂದು ಫ್ಲೈಟ್ ಫಿಕ್ಸ್ ಆಗಿದೆ ಏರ್ ಅರೇಬಿಯಾದಿಂದ. ಅದು ಆಪರೇಟ್ ಆದ್ರೆ ಖಂಡಿತ ಅವ್ರು ಬರ್ತಾರೆ. ಇಲ್ಲ ಅಂತಂದ್ರೆ ಅವರಿಗೆ ಇಲ್ಲಿ ಉಳಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡುವಂತದನ್ನ ನಾವು ಮಾಡ್ತಾ ಇದೀವಿ. ಪ್ರಮುಖವಾಗಿ ಏನಾಗ್ತಾ ಇದೆ, ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಕನ್ನಡಿಗಾಸ್ ಹೆಲ್ಪ್ ಲೈನ್ ಕಡೆಯಿಂದ, ನೋಡಿ ಸರ್ಕಾರ ಸ್ಪಂದನೆ ಕೊಟ್ಟಿದೆ. ಒಂದಷ್ಟು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಈ ಸಮಯದಲ್ಲಿ ಇವತ್ತೇ ಕೊಟ್ರೆ ಅದು ಉಪಯೋಗ ಆಗುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರದ ಪ್ರೊಸೀಜರ್ಗೋಸ್ಕರ ಕಾದ್ರೆ ಅದು ಯಾವತ್ತೋ ಬಂದು ಎಲ್ಲೋ ಹೋಗುತ್ತೆ, ಸರಿಯಾದ ಫಲಾನುಭವಿಗಳಿಗೆ ಸಿಗೋದಿಲ್ಲ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳಲ್ಲಿ ಬೇಡ್ತಾ ಇದ್ದೇನೆ ನಾನು, ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ, ನಮಗೆ ರೆಸಿಡೆಂಟ್ ಅನಿವಾಸಿ ಕನ್ನಡಿಗರ ಪರವಾಗಿ ಕೇಳ್ತಾ ಇಲ್ಲ. ನಾವೆಲ್ಲ ಇಲ್ಲೇ ಇದೀವಿ, ನಮ್ಗೆ ಗೊತ್ತಿದೆ ಕಂಟ್ರಿ ಸೇಫ್ ಇದೆ ಅಂತ ಹೇಳಿ, ನಾವು ಆತಂಕ ಇಲ್ಲ. ಆದ್ರೆ ಟೂರಿಸ್ಟ್ಗಳು ಏನ್ ಬಂದಿದಾರಲ್ಲ ಕರ್ನಾಟಕದಿಂದ, ಪಾಪ ಅವರಿಗೆ ಇದು ಬೇರೆ ಜಾಗ. ಟೂರಿಸ್ಟ್ ಆಗಿ ಬಂದವರು, ನೋಡಕ್ ಬಂದವರು ಈ ರೀತಿ ಸಿಕ್ಕಾಪಟ್ಟರೆ ಅನುಭವ ಇರೋದ್ರಿಂದ ಹಲವಾರು ಸಮಸ್ಯೆಗಳು ಈಗಾಗಲೇ ಶುರುವಾಗಿದೆ. ಅದರಲ್ಲಿ ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಗಿ ನಿನ್ನೆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಅದರ ಒಂದಷ್ಟು ಖರ್ಚು ಬಂದಿದೆ. ಈ ತರದೆಲ್ಲ ಬರ್ತಾ ಇರುತ್ತೆ. ಇದಕ್ಕೆ ಸರ್ಕಾರ ಏನು ಭರವಸೆ ಕೊಟ್ಟಿದೆಯಲ್ಲ ಅದನ್ನ ತುರ್ತಾಗಿ ನೆರವೇರಿಸಬೇಕು.
ಅದನ್ನ ಒಂದು ನಾನು ಈ ಮೂಲಕ ಕೇಳ್ತಾ ಇದ್ದೇನೆ. ಎಸ್. ಅದನ್ನ ಬಿಟ್ರೆ ಬರೀ 50 ಜನ ಅಲ್ಲ ಸರ್, ಇಲ್ಲಿ 150 ಜನ, ಆಲ್ಮೋಸ್ಟ್ 150 ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಟ್ರಾನ್ಸ್ಪೋರ್ಟೇಶನ್ ಅರೇಂಜ್ಮೆಂಟ್ ಬೇಕಾಗಿದೆ. ನೋಡಿ, ಈಗ UK ದಿಂದ ಕೆಲವರು ಬಂದಿದ್ದಾರೆ, US ಇಂದ ಬಂದಿದ್ದಾರೆ. ಇದು ಮೀಟಿಂಗ್ ಸ್ಪಾಟ್ ದುಬೈ. ಇಂಡಿಯಾದಿಂದ ತಂದೆ ತಾಯಿನ ಇಲ್ಲಿ ಕರೆಸಿ ಮಕ್ಕಳು UK US ಇಂದ ಇಲ್ಲಿ ಬಂದು ಮೀಟಿಂಗ್ ಮಾಡಿ ಚೆನ್ನಾಗಿ ಒಂದಷ್ಟು ದಿನ ಕಳೆದು ಅವ್ರವ್ರು ವಾಪಸ್ ಹೋಗುವಂತ ಒಂದು ಪ್ರತೀತಿ ಶುರುವಾಗಿದೆ. ಆ ರೀತಿ ಬಂದವರು ಬಹಳ ಜನ ಇದ್ದಾರೆ. ಅವರು ಟೂರಿಸ್ಟ್ ಆದ್ರೂ ಕೂಡ ಅವ್ರು ಬಂದಿರೋ ಉದ್ದೇಶ ಫ್ಯಾಮಿಲಿ ಯೂನಿಯನ್ಗೋಸ್ಕರ. ಆ ತರದವ್ರು ಫೋನ್ ಮಾಡಿದ್ದಾರೆ. ಸೊ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಏರ್ಲೈನ್ಸ್ ಬೇಕು ಈಗ ವಾಪಸ್ ಹೋಗ್ಲಿಕ್ಕೆ. ಅದನ್ನ ಅರೇಂಜ್ ಮಾಡಿಕೊಟ್ರೆ ಸಾಕು. ಮತ್ತೆ ಈ ಭಾರತ ಸರ್ಕಾರಕ್ಕೂ ನಾನು ಪುಷ್ ಮಾಡ್ತೇನೆ, ದಯವಿಟ್ಟು ಒಂದಷ್ಟು ಫ್ಲೈಟ್ಸ್ಗಳನ್ನ ಅರೇಂಜ್ ಮಾಡಬೇಕು ಯಾವ್ದಾದ್ರು ರೀತಿನಲ್ಲಿ. ಈಗ ನೋಡಿ, ಒಮಾನ್ ಏರ್ ಸ್ಪೇಸ್ ಓಪನ್ ಇದೆ. ಒಮಾನ್ ಈಗ ನೆಗೋಷಿಯೇಟರ್ ಆಗಿದೆ ಈ ಒಂದು ಕ್ರೈಸಿಸ್ಗೆ. ಹಂಗಾಗಿ ಅಲ್ಲಿ ಶಾಂತಿಯುತವಾಗಿದೆ. ದುಬೈನಿಂದ ಒಮಾನಿಗೆ 4 ಗಂಟೆಗಳಲ್ಲಿ ತಲುಪಬಹುದು. ಅಲ್ಲಿಗೆ ಒಂದಷ್ಟು ಫ್ಲೈಟ್ಸ್ ಅರೇಂಜ್ಮೆಂಟ್ ಮಾಡಿಕೊಟ್ರೆ, ಇಲ್ಲಿ ಕ್ರೈಸಿಸ್ ಇರೋದ್ರಿಂದ ಸೊ ಡೇಂಜರ್ ಏರಿಯಾ ಅಂತ ಹೇಳಿ ಕಳಿಸ್ತೇ ಹೋದ್ರು ಕೂಡ ಅಲ್ಲಿಗೆ ಕಳಿಸೋ ಸಾಧ್ಯತೆ ಇದೆ. ಭಾರತ ಸರ್ಕಾರ ಅಲ್ಲಿಗೆ ಒಂದಷ್ಟು ಫ್ಲೈಟ್ಸ್ ನ ಕಳಿಸಿ, ಇಲ್ಲಿಂದ ರೋಡ್ ಟ್ರಾನ್ಸ್ಪೋರ್ಟ್ ಏನು ಪ್ರಾಬ್ಲಮ್ ಇಲ್ಲ. ನಾವು ಓಡಾಡ್ತಾ ಇದೀವಿ. ದುಬೈ ನಾರ್ಮಲ್ ಆಗಿ ವರ್ಕ್ ಮಾಡ್ತಾ ಇದೆ. ಎಲ್ಲದೂ ಚೆನ್ನಾಗಿದೆ. ನೀವು ನೋಡ್ತಾ ಇರೋ, ನಾನು ಆಫೀಸಿಗೆ ಬಂದಿದ್ದೀನಿ, ನನ್ನ ಹಿಂದ್ಗಡೆನೆ ಬುರ್ಜ್ ಖಲೀಫಾ ಇದೆ. ಸೊ ಯಾವ್ದು ಏನ್ ತೊಂದರೆ ಇಲ್ಲ. ಬಟ್ ಆತಂಕ ಬಂದವರಿಗಿದೆ. ಇದನ್ನ ನಿವಾರಿಸುವಂತ ಕೆಲಸ ರಾಜ್ಯ ಸರ್ಕಾರ ತುರ್ತಾಗಿ ಅವರು ಭರವಸೆ ಕೊಟ್ಟಿರೋದನ್ನ ಪೂರೈಸಿದ್ರೆ ಇಲ್ಲಿ ಜನಗಳಿಗೆ ಹೋಟೆಲ್ಗೆ ಬಿಲ್ಸ್ ಪೇ ಮಾಡ್ಲಿಕ್ಕಾಗ್ಲಿ ಬಹಳಷ್ಟು ಜನ ಇದ್ದಾರೆ. ಮಧ್ಯಮ ವರ್ಗದವ್ರು ಬಂದಿರ್ತಾರೆ ದುಬೈ ನೋಡೋ ಆಸೆಯಿಂದ. ಅವರಿಗೆ ಮತ್ತೆ 4-6 ದಿನಗಳ ಗಟ್ಲೆ ದುಡ್ಡು ಕೊಡೋದಕ್ಕೆ ಸಾಧ್ಯ ಇಲ್ಲ ಹೋಟೆಲ್ಸಿಗೆ. ಅಂತದಕ್ಕೆ ಹೆಲ್ಪ್ ಆಗುತ್ತೆ, ಮೆಡಿಸಿನ್ಸಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದೊಂದು ನಿಮ್ಮ ವಾಹಿನಿ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತೇನೆ, ಕನ್ನಡಿಗಾಸ್ ಹೆಲ್ಪ್ ಲೈನ್ ನ ಪರವಾಗಿ, ನಮ್ಮೆಲ್ಲರ ತಂಡದ ಪರವಾಗಿ. ಸರ್, ಇಲ್ಲಿನ ಸರ್ಕಾರದಿಂದ ಯಾರಾದ್ರೂ ತಮಗ್ ಕಾಲ್ ಮಾಡಿದ್ರ ಅಥವಾ ನೀವ್ ಯಾರನ್ನಾದ್ರೂ ಸಂಪರ್ಕ ಮಾಡೋಕೆ ಪ್ರಯತ್ನ ಪಟ್ಟಿರಾ? ಖಂಡಿತ ಸರ್. ರೊನಾಲ್ಡ್ ಕುಲಾಸ್ ಅವರು ನಮ್ಮ ಎಲ್ಲರ ಒಂದು ಲೀಡ್ ಮಾಡ್ತಾ ಇದ್ದಾರೆ, ಅಂದ್ರೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಅವರೇ ಈಗ ಮೊದಲನೇದಾಗಿ ನಿಂತಿದ್ದಾರೆ. ಮತ್ತೆ ಪ್ರವೀಣ್ ಕುಮಾರ್ ಶೆಟ್ಟರು ಬರ್ತಾ ಇದ್ದಾರೆ ನಾಳೆ. ಅವರು ಇಂಡಿಯಾದಲ್ಲಿ ಇರೋದ್ರಿಂದ ನಾಳೆ ಬರ್ತಾ ಇದ್ದಾರೆ. ಸೊ ಅವರೆಲ್ಲರೂ ಸೇರಿ ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ಹೇಳಿ. ಮತ್ತೆ ಸಂಪರ್ಕ ಮಾಡಿರೋದು ಅಂದ್ರೆ ಡಾಕ್ಟರ್ ಆರತಿ ಕೃಷ್ಣ ಅವ್ರು ಯಾವಾಗ್ಲೂ ನಮಗೆ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ ಇಷ್ಟು ವರ್ಷನೂ ಕೂಡ, ಕೋವಿಡ್ ಇಂದಾನೆ ಹಿಡಿದು ಕೂಡ. ಸೊ ಹಂಗಾಗಿ ಅವರು ಕೂಡ ಹೇಳಿದ್ದಾರೆ ಇಮಿಡಿಯೇಟ್ ಆಗಿ ನಾನು CM ಹತ್ರ ಹೋಗಿ ಮಾತಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಭೋಜೇಗೌಡರು ಕೂಡ ಮಾತಾಡಿದ್ದಾರೆ CM ಅವ್ರ ಹತ್ರ. ನಾಗೇಂದ್ರ ಅವ್ರು ಇರ್ಬೋದು, ಬಳ್ಳಾರಿ MLA ಭರತ್ ರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಸೊ ಈಗ ಎಲ್ಲರೂ ಮಾತಾಡಿದ್ದಾರೆ, ಸಹಾಯಕ್ಕೆ ಬಂದಿದ್ದಾರೆ. ಅದು ಕಾರ್ಯಗತ ಆಗೋದಕ್ಕೆ ಯಾರಾದ್ರೂ ಒಬ್ರು ಕ್ವಿಕ್ ಆಗಿ ಅದನ್ನ ಮಾಡಿಸುವಂತ ಕೆಲಸ ಮಾಡ್ಬೇಕು. ಅದನ್ನ ನಮ್ಮ ಡಾಕ್ಟರ್ ಕಲಾಸ್ ಅವರು ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ನಮ್ಮ ಕಂಪ್ಲೀಟ್ ತಂಡ ಇದೆ ಕನ್ನಡಿಗಾಸ್ ಹೆಲ್ಪ್ ಲೈನ್ ಕಡೆಯಿಂದ. ನೀವಾಗ್ಲೇ ಒಂದು ಮಾತು ಹೇಳಿದ್ರಿ, ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರಿಗೆ ಸಹಾಯ ನಿರೀಕ್ಷೆಯಲ್ಲಿದ್ದಾರೆ, ದುಡ್ಡು ಬೇಕು ಅಲ್ಲಿ ಖರ್ಚು ಮಾಡೋಕೆ ಅಂತ. ನಿನ್ನೆೊಬ್ರು ಕೂಡ ಅಲ್ಲಿ ಹೇಳ್ತಾ ಇದ್ರು, ಸೀನಿಯರ್ ಸಿಟಿಜನ್ ಒಬ್ರು 30,000 40,000 ಬಿಲ್ ಮಾಡ್ತಾ ಇದ್ದಾರೆ ಒಂದೊಂದು ಚಿಕ್ಕ ರೂಮ್ಗೆ ಅಂತ. ಸೊ ಹಾಗಾಗಿ ನೀರಡಿಕಾದಾಗ ನೀರು ಕೊಟ್ರೆ ಅದಕ್ಕೊಂದು ಬೆಲೆ ಅಲ್ವಾ? ಹೌದು ಸರ್. ಆದ್ರೆ ಈ ಮಾಹಿತಿ ತಪ್ಪು ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಇಲ್ಲಿ ದುಬೈ ಗವರ್ಮೆಂಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಎಲ್ಲಾ ಹೋಟೆಲ್ಸಿಗೂ. ಯಾವ ರೇಟಿನಲ್ಲಿ ಅವ್ರು ಬುಕ್ ಮಾಡಿದ್ರಲ್ಲ ಮುಂಚೆ ಎಲ್ಲ ಸರಿ ಅದೇ ರೇಟೇ ಕಂಟಿನ್ಯೂ ಮಾಡ್ಬೇಕು, ಜಾಸ್ತಿ ಮಾಡಂಗಿಲ್ಲ. ಇದು ಒಂದು ಸ್ಟ್ರಿಕ್ಟ್ ರೂಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಯಾರನ್ನೂ ರೂಮ್ ಇಂದ ಹೊರಗಡೆ ಕಳ್ಸೋಂಗಿಲ್ಲ. ಇದೆರಡು ರೂಲ್ಸ್ ಇದೆ. ಆದ್ರೆ ಪೇಮೆಂಟ್ ಮಾತ್ರ ಹಳೆ ರೇಟ್ ನಲ್ಲೇ ಮಾಡಬಹುದು, ಮಾಡ್ಲೇಬೇಕು. ಆ ರೀತಿ ಒಂದು ರಿಸ್ಟ್ರಿಕ್ಷನ್ ಇದೆ. ಸೊ ಹಂಗಾಗಿ ಇವ್ರೇನು ಒಂದಿನಕ್ಕೆ ಆದ್ರೂ ಕೂಡ ದುಬೈನಲ್ಲಿ ಹೋಟೆಲ್ಸ್ ಎಕ್ಸ್ಪೆನ್ಸಿವ್ ಇದೆ, ಇಲ್ಲ ಅಂತಿಲ್ಲ. ಒಂದ್ ದಿನಕ್ಕೆ 10,000 ಅಂತೂ ಮಿನಿಮಮ್ ಬರುತ್ತೆ ಒಂದು ರೂಮ್ಗೆ. ಸೊ ಒಂದು ಮೀಡಿಯಂ ಕ್ಲಾಸ್ ರೂಮಿಗೆ 10,000 ಬರ್ತದೆ. ಈಗ ಒಂದ್ 3 ದಿವಸ 4 ದಿವಸ ಎಕ್ಸ್ಟೆಂಡ್ ಆದ್ರೆ 50, 60, 70,000 ಆಗುತ್ತೆ. ಬಹಳಷ್ಟು ಜನ ಪಾಪ 1 ಲಕ್ಷದ ಪ್ಯಾಕೇಜ್ ಅಲ್ಲಿ ಬಂದಿರ್ತಾರೆ ನೋಡ್ಕೊಂಡು ಹೋಗೋಣ ಅಂತೇಳಿ. ಅವರಿಗೆ ಇಷ್ಟೊಂದು ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ಮತ್ತೆ ಫ್ಲೈಟ್ಸ್ ಕೂಡ ಕೆಲವು ಚಾರ್ಟರ್ಡ್ ಫ್ಲೈಟ್ಸ್ ಆಪರೇಟ್ ಆಗ್ತಾ ಇದೆ. ಬಟ್ ಅದು ಬಹಳ ಜಾಸ್ತಿ ಇದೆ. 80,000, 1 ಲಕ್ಷ ಇಷ್ಟೆಲ್ಲ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳೋದು ಭಾರತ ಸರ್ಕಾರಕ್ಕೆ ಅದನ್ನ ನೋಡ್ಬೇಕು ಅಂತ ಹೇಳಿ. ರಾಜ್ಯ ಸರ್ಕಾರ ಅವ್ರಿಗೆ ಊಟ ವಸತಿ ಏನಿದೆಯಲ್ಲ ಅದಕ್ಕೆ ಬೇಕಾದಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಹಕಾರ ಅವ್ರ ಕಡೆ ಏನು ಮೊನ್ನೆ ನಾವು ಡಿಮಾಂಡ್ ಮಾಡಿದ್ರು. ಭೋಜೇಗೌಡರು ಕೂಡ ಫೋನ್ ಮಾಡಿ ಹೇಳಿದ್ರು CM ಆಫೀಸಿಗೆಲ್ಲ ಕೂಡ 2 ಕೋಟಿ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ನೋಡೋಣ ಈ ಕ್ರೈಸಿಸ್ ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿ. ಸೊ ಹಂಗಾಗಿ ಅದನ್ನ ಅವರು ಬೇಗ ಮಾಡಿಕೊಟ್ರೆ ಅದು ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಸರಿಯಾದ ಸಮಯಕ್ಕೆ ಸಹಾಯ ಸಿಕ್ಕಂಗಾಗುತ್ತೆ ಸರ್. ಸರ್, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಯಾರಾದ್ರೂ ಕಾಲ್ ಮಾಡಿದ್ರ? HD ಕುಮಾರಸ್ವಾಮಿ ಅವರಾಗಿರ್ಬಹುದು, ನಮ್ಮ ಪ್ರಹ್ಲಾದ್ ಜೋಶಿ ಅವರಾಗಿರ್ಬಹುದು,